ನಾಡಿನ ಸಮಸ್ತ ಜನತೆಗೆ ಶರಣೆಂದು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕದ ಎಲ್ಲ 224 ಶಾಸಕರಿಗೆ ವಿನಂತಿ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ಳುತ್ತೀನಿ. ವಿದ್ಯಾರ್ಥಿಗಳ ಭವಿಷ್ಯ ರಾಜ್ಯದಲ್ಲಿ ಡೊಲಾಯಮಾನ ಆಗ್ತಾ ಇದೆ. ಧಾರವಾಡದಲ್ಲಿ ಹೋರಾಟ ಮಾಡಿ ವಿದ್ಯಾರ್ಥಿ ಮುಖಂಡರು ವಿದ್ಯಾರ್ಥಿಗಳು ಈಗಾಗಲೇ ಮೋಸಕ್ಕೊಳಗಾಗಿದ್ದಾರೆ. ಕಾರಣ ಅಂತಂದ್ರೆ ಹೋರಾಟಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಯಾವುದಕ್ಕಾಗಿ? ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಯಾವ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇಲ್ಲ. 2,86,000 ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಇರತಕ್ಕಂಥದ್ದು. ಆದರೂ ಕೂಡ ಸರ್ಕಾರ ನಡೀತಾ ಇದೆ. ಯಾವುದೋ ಒಬ್ಬ MLA ಹಠಾತ್ ಆಗಿ ನಿಧನ ಆದಂತಂದ್ರೆ 1 ತಿಂಗಳು ಚುನಾವಣೆ ಮಾಡದೇ ಇದ್ರೆ ಕಾನೂನು ಪ್ರಕಾರ ನಡೆಯೋದಿಲ್ಲ. ಒಬ್ಬ MLA ಸತ್ತಂದ್ರೆ ಈ ರಾಜ್ಯ ಸರ್ಕಾರ MLAಗಳು ಮಂತ್ರಿಗಳು ZPTPಗಳಾಗಿ ಬಂದು ಆ ಪ್ರಚಾರ ಮಾಡಿ ಶಾಸಕರನ್ನ ಆರಿಸಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ರಾಜ್ಯ ಸರ್ಕಾರಕ್ಕೆ ಎಲ್ಲ ಮುಖಂಡರಿಗೆ, ಶಾಸಕರಿಗೆ, ಸಚಿವರಿಗೆ ಪಕ್ಷಾತೀತ ಧರ್ಮಾತೀತವಾಗಿ ನಾವು ವಿನಂತಿಯನ್ನು ಮಾಡಿಕೊಡ್ತೀನಿ. 2,86,000 ಹುದ್ದೆಗಳು ರಾಜ್ಯದಲ್ಲಿ ಏನು ಖಾಲಿ ಇದಾವೆ, ಈ ವರ್ಷ ಮುಗಿಯೋದ್ರೊಳಗೆ 1,00,000 ಹುದ್ದೆಗಳನ್ನ ಭರ್ತಿ ಮಾಡ್ಕೋಬೇಕು. ಕೆಲವೇ ದಿನಗಳಲ್ಲಿ ಇದ್ರ ಬಗ್ಗೆ ಯಾರಾದ್ರೂ ಮಾತನಾಡದೇ ಇದ್ರೆ ನಮ್ಮದು ಎಲ್ಲಿ ಹೋರಾಟ ಆಗ್ತದೆ ಗೊತ್ತಿಲ್ಲ. ಬರೀ ವಿದ್ಯಾರ್ಥಿಗಳಲ್ಲ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದೊಳಗ ನೀವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟದೊಳಗೆ